ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನವೇ ಕರ್ನಾಟಕ ಬಂದ್. ನಾಳಿನ ಬಂದ್ ಬಗ್ಗೆ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಪರೀಕ್ಷೆ ದಿನವೇ ಬಂದ್ಗೆ ಕರೆ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಬಂದ್ನಿಂದ ಮಕ್ಕಳು ಡಿಸ್ಟರ್ಬ್ ಆಗ್ತಾರೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇವತ್ತು ಎಕ್ಸಾಮ್ ಬಿಟ್ರೆ ಸೋಮವಾರ ಇದೆ. ಆದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾವೆಲ್ ಮಾಡೋರು ಅವ್ರಿಗೆ ಸಮಸ್ಯೆ ಆಗತ್ತೆ, ಜೊತೆಗೆ ಮಕ್ಕಳಿಗೂ ಕೂಡ ಡಿಸ್ಟರ್ಬ್ ಆಗತ್ತೆ. ಕರ್ನಾಟಕ ಬಂದ್ ಬಂದ್ ಅಂತಿದ್ರೆ ಇದು ಮಕ್ಕಳಿಗೂ ಕೂಡ ಡಿಸ್ಟರ್ಬ್ ಆಗತ್ತೆ. ಪೋಷಕರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಎಕ್ಸಾಮ್ ಇರೋವಾಗ್ಲೇ ಬಂದ್ ಆಗಬಾರದು, ಬಂದ್ ವಾಪಸ್ ಪಡೀಲಿ ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಈ ಬಂದ್ ಎಲ್ಲ ಈಗ ಬೇಕಿತ್ತ? ಮಕ್ಕಳ ಭವಿಷ್ಯ ಅತಿ ಮುಖ್ಯ ಆಗತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಟೈಮಲ್ಲಿ ಬಂದ್ ಬೇಕಿತ್ತ ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ಬಂದನ್ನ ವಾಪಸ್ ಪಡೀಲಿ ಅಂತ ಆಗ್ರಹಿಸಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು. ಹಾಗಾಗಿ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆ ನೀಡಿರುವಂಥದ್ದು. ಹಾಗಿದ್ರೆ ಜನ ಏನು ಹೇಳ್ತಾರೆ, ಈ ಬಂದ್ಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದನ್ನ ಕೇಳೋಣ. ಸರಿಗ ನಾಳೆ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಹೌದು, ಖಂಡಿತವಾಗಿ ಬೆಂಬಲ ಇರುತ್ತೆ. ಆದರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇದೆ ಒಳ್ಳೆಯ ಹೋರಾಟನೇ. ನಾವು ಕನ್ನಡಕ್ಕಾಗಿ ಯಾವಾಗಲೂ ಬೆಂಬಲವನ್ನು ಸೂಚಿಸ್ತೇವೆ. ಆದರೆ ಈಗ ಎಕ್ಸಾಮ್ಸ್ ದಿನಗಳಾಗಿರೋದ್ರಿಂದ ಸ್ವಲ್ಪ ಡೇಟ್ಗಳನ್ನು ನೋಡ್ಕೊಂಡು ಮುಂಚೆನೇ ಮಾಡ್ಬೋದಿತ್ತು, ಇಲ್ಲ ಈ ಎಕ್ಸಾಮ್ಗಳು ಎಲ್ಲ ಮುಗಿದ ಮೇಲೆ ಮಾಡಿದರೂ ಒಳ್ಳೇದಿತ್ತು. ಅವಾಗ ಎಲ್ಲರೂ ಸಪೋರ್ಟ್ ಇರುತ್ತೆ. ಇವಾಗ ಮಕ್ಕಳಿಗೆ ತೊಂದರೆ ಆಗಕೂಡ್ದು. ಅದ್ರ ಉದ್ದೇಶದಿಂದ ನಾವೇನು ಹೇಳ್ತೀವಿ ಅಂದರೆ ಈ ಹೋರಾಟನ ಕೈ ಬಿಡಬೇಕು. ಇವಾಗ ಬಿಟ್ಬಿಟ್ಟು ಎಕ್ಸಾಮ್ ಮುಗಿದ ಮೇಲೆ ಎಲ್ಲರನ್ನು ಕರ್ನಾಟಕದ ಎಲ್ಲ ಸಮಗ್ರ ಜನತೆಯನ್ನು ಸೇರಿಸ್ಕೊಂಡು ಹೋರಾಟ ಮಾಡೋದು ಒಳ್ಳೆಯದು. ಸರ್, ಏನು ಹೇಳ್ತೀರಿ? ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಸಂಘಟನೆಗಳು ಯಾವಾಗ್ಲೂ ಪರೀಕ್ಷೆ ಇದ್ದಾಗಲೇ ಯಾಕೆ ಈ ಥರ ಮಾಡ್ತಾರೆ ಅಂತ ತೊಂದರೆ ಕೊಟ್ಟಾಗುತ್ತೆ. ಸಂಘಟನೆ ಮಾಡಬೇಕು, ಒಂದು ಹೋರಾಟ ನಡಿಬೇಕು, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕನ್ನಡಕ್ಕೋಸ್ಕರ ಮಾಡ್ತಾ ಇರೋದು ಕರೆಕ್ಟ್. ಅದು ಆದರೆ ಮಾಡ್ತಾರ ಟೈಮ್ ಏನಿದೆಯಲ್ಲ ಅದು ಸರಿ ಇಲ್ಲ. ಇವರು ವಿನಾಕಾರಣ ಮಕ್ಕಳಿಗೆ ಸ್ಟ್ರೆಸ್ ಕೊಡೋದು. ಫಸ್ಟ್ ಆಫ್ ಆಲ್ ಮಕ್ಕಳು ಸ್ಟ್ರೆಸ್ಸಲ್ಲಿ ಹೋಗ್ತಾ ಇರ್ತಾರೆ. ಈಗಿರೋ ಜನ್ರೇಷನ್ ಮಕ್ಕಳು ಸ್ಟ್ರೆಸ್ ತೊಗೊಳೋದಕ್ಕೆ ಅಷ್ಟೊಂದು ಕೇಪಬಿಲಿಟಿ ಇರೋದಿಲ್ಲ. ಅದರಲ್ಲಿ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಅನ್ನೆಸರಿ ಸ್ಟ್ರೆಸ್ ಕೊಟ್ಟಂಗಾಗುತ್ತೆ. ಅದ್ರ ಬದಲು ಇವರು ಮುಂಚೆ ಮುಗಿಸೋ ಮಾಡಿ, ಇಲ್ಲ ಅಂದರೆ ಪರೀಕ್ಷೆಗಳ ನಂತರ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಂತ ನಮ್ಮ ಒಪಿನಿಯನ್. ಮೇಡಮ್ ಹೇಳಿ, ಬಂದ್ಗೆ ಸಪೋರ್ಟ್ ಇದೆಯಾ ನಿಮ್ಮದು? ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತಾ? ಹೇಗೆ? SSLC ಎಕ್ಸಾಮ್ಸ್ ಎಲ್ಲ ಆಲ್ರೆಡಿ ತುಂಬ ಮುಂಚೆನೇ ಅನೌನ್ಸ್ ಮಾಡಿದ್ರು ಮೇಡಮ್. ನೋಡ್ಕೊಂಡು ಇವರು ಆಮೇಲೆ ಇವರು ಡೇಟ್ ಅನೌನ್ಸ್ ಮಾಡ್ಕೊಬೇಕಿತ್ತು, ಬಂದ್ಗೆ ಕರೆ ಕೊಡಬೇಕಿತ್ತು. ಸೊ ನಮಗೇನೇ ಬೆಂಬಲ ಇದ್ರೂ ಇದು ಎಕ್ಸಾಮ್ಗೆ ನಾಳೆ ನಮಗೆ ಈ ಮಕ್ಳಿಗಿಲ್ಲ ಅಂದ್ರೂ ಬೇರೆ ಮಕ್ಳಿಗಿರುತ್ತಲ್ವ, ಅವ್ರಿಗೂ ಓಡಾಡೋದಕ್ಕೆಲ್ಲ ತೊಂದರೆ ಆಗುತ್ತೆ. ಎಲ್ಲರತ್ರನೂ ಓನ್ ವೆಹಿಕಲ್ಸ್ ಇರೋದಿಲ್ಲ, ಪಿಕಪ್ ಡ್ರಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇವರು ಆ ನಂತರ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನಿಮಗೂ ಕೂಡ ಸಮಸ್ಯೆ ಆಗುತ್ತಾ? ಯಾರಿಗೂ ಆಗಲಿ, ಯಾವ ಮಕ್ಳಿಗಾಗಲಿ ಓದೋ ವಿಷಯದಲ್ಲಿ ತೊಂದರೆ ಆಗದೆ ಹೋದ್ರೆ ಚಂದ, ಸಾಕು. ಇದು ಪೋಷಕರದ್ದು, ಜೊತೆಗೆ ಒಂದಷ್ಟು ಜನ ಸಾರ್ವಜನಿಕರ ಅಭಿಪ್ರಾಯ ಕೂಡ. ತಮ್ಮ ಮಕ್ಕಳಿಗೆ ಎಕ್ಸಾಮ್ ಇದೆ, ಅದರ ಜೊತೆಗೆ ಒಂದಷ್ಟು ಅಂದರೆ ಮುಂಚಿತವಾಗಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ. ಅದಾದ ಬಳಿಕ ಈ ರೀತಿ ಅಖಂಡ ಕರ್ನಾಟಕ ಬಂದ್ ಅನ್ನುವಂಥದ್ದನ್ನು ಈ ಎಕ್ಸಾಮ್ ಮಧ್ಯೆ ಇಟ್ಟರೆ ತುಂಬ ಸಮಸ್ಯೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಬಂದನ್ನು ಮತ್ತೆ ಮುಂದೂಡಲಿ ಅನ್ನುವಂತಹ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.